ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ವಿಕ್ರಮ್ ತನ್ನ ಹಳ್ಳಿಯಿಂದ ಯಾವುದೋ ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿರುವ ತನ್ನ ಅತ್ತೆ ಗೀತಾಳ ಮನೆಗೆ ಬಂದಿದ್ದನು. ವಿಕ್ರಮ್ಗೆ 22 ವರ್ಷ, ನೋಡಲು ಸುಂದರವಾಗಿ ಒಳ್ಳೆ ಕಟ್ಟುಮಸ್ತಾಗಿದ್ದನು. ಗೀತಾ ವಿಕ್ರಮ್ಗೆ ಇಷ್ಟ ಆಗಿರೋ ಅಡುಗೆ ಮಾಡಿ ಅವನಿಗೆ ತುಂಬಾ ಉಪಚಾರ ಮಾಡಿದಳು. ಪಾಪ, ಚಿಕ್ಕ ವಯಸ್ಸಿನಲ್ಲೇ ತನ್ನ ಗಂಡನನ್ನು ಕಳೆದುಕೊಂಡಿದ್ದಳು. ಗಂಡನ ಮನೆ ಕಡೆ ತುಂಬಾ ಶ್ರೀಮಂತರಾಗಿದ್ದ ಕಾರಣ ಅವಳಿಗೆ ಹಣಕಾಸಿನ ವಿಚಾರದಲ್ಲಿ ಏನು ಕೊರತೆ ಇರಲಿಲ್ಲ. ಇದ್ದ ಒಬ್ಬಳೇ ಮಗಳನ್ನು ಚೆನ್ನಾಗಿ ಓದಿಸ್ತಾ ಇದ್ದಳು. ಕೊರತೆ ಅಂತ ಇದ್ದರೆ ಅದು ಆಸೆ ತೀರಿಸಿಕೊಳ್ಳೋದು. ಆದರೆ ಗೀತಾ ಬೇರೆ ಗಂಡಸಿನ ಮೇಲೆ ಕಣ್ಣು ಹಾಕದೆ ತನ್ನ ಆಸೆಗಳನ್ನೆಲ್ಲ ಹಿಡಿದು ಮನೆ ಮರ್ಯಾದೆಯನ್ನು ಕಾಪಾಡಿಕೊಂಡು ಬದುಕು ನಡೆಸುತ್ತಿದ್ದಾಳೆ. ಆದರೂ ಹೆಣ್ಣಿಗೆ ಆಸೆ ಜಾಸ್ತಿ ಅಂತೆ, ಒಮ್ಮೊಮ್ಮೆ ಆಸೆ ಜಾಸ್ತಿ. ಅವಳಿಗೆ 30 ವರ್ಷ ಆದರೂ ನೋಡಲು 22-23 ವರ್ಷದ ನವ ವಧುವಿನಂತೆ ಇದ್ದಾಳೆ. ಗಟ್ಟಿಯಾದ ಮೈಕಟ್ಟು, ಸ್ವಲ್ಪ ದಪ್ಪ ಆಗಿದ್ದರೂ ಸೊಂಟದಲ್ಲಿ ಮೊಡತೆ ಇರಲಿಲ್ಲ. ಉದ್ದ ಜಡೆ, ತಲೆ ತುಂಬ ಕೂದಲು, ಕೆಂಪು ತೊಂಡೆ ಹಣ್ಣಿನ ತರ ಇರೋ ಅವಳ ತುಟಿಗಳು, ಬೆಳ್ಳನೆಯ ಮೈ ಬಣ್ಣ. ಒಟ್ಟಿನಲ್ಲಿ ನೋಡಿದವರ ಉದ್ರೇಕ ಜಾಸ್ತಿ ಆಗುತ್ತಿತ್ತು ಅಷ್ಟೆ. ಹಾಗೆ ತನ್ನ ಸೌಂದರ್ಯವನ್ನು ಕಾಪಾಡಿಕೊಂಡು ಬಂದಿದ್ದಳು. ಗೀತಾಕ್ಕೆ 12 ವರ್ಷ ಮಗಳಿದ್ದಾಳೆ. ಅವಳ ಹೆಸರು ಶ್ರೇಯಾ. ವಿಕ್ರಮ್ ಮತ್ತು ಶ್ರೇಯಾ ತುಂಬಾ ಸಲುಗೆಯಿಂದ ಇದ್ದರು. ಗೀತಾಗೆ ವಿಕ್ರಮ್ನನ್ನು ತನ್ನ ಅಳಿಯನಾಗಿ ಮಾಡಿಕೊಳ್ಳಲು ತುಂಬಾ ಆಸೆ ಇತ್ತು. ಆದರೆ ಶ್ರೇಯಾಗೆ ಇನ್ನು ಕೇವಲ 12 ವರ್ಷ. ತನ್ನ ಅಣ್ಣನ ಮನೆಯಲ್ಲಿ ವಿಕ್ರಮ್ಗೆ ಮದುವೆ ಮಾಡಲು ಹೆಣ್ಣು ಹುಡುಕುತ್ತಾ ಇದ್ದರು. ಈ ಸಮಯದಲ್ಲಿ ತನ್ನ ಅಣ್ಣನನ್ನು ಕೇಳಲು ತುಸು ಅಂಜಿಕೆಯಾಗಿ ಏನು ಮಾಡೋದು, ಎಲ್ಲದಕ್ಕೂ ಅದೃಷ್ಟ ಬೇಕು ಅಂತ ಸುಮ್ಮನೆ ಆಗಿದ್ದಳು. ರಾತ್ರಿ 10 ಗಂಟೆಯ ಸಮಯ. ಶ್ರೇಯಾ ಮಲಗಿದಳು. ಲೋಟದಲ್ಲಿ ಹಾಡು ಹಿಡಿದುಕೊಂಡು ಗೀತಾ ವಿಕ್ರಮ್ಗೆ ಕೊಡಲು ಅವನ ರೂಮಿಗೆ ಬಂದಳು. ವಿಕ್ರಮ್ ಮಲಗಿಕೊಂಡಿದ್ದ. ಟಿವಿ ಆನ್ ಆಗೇ ಇತ್ತು. ಟಿವಿ ನೋಡುತ್ತಲೇ ನಿದ್ದೆ ಬಂದಿರಬೇಕು ಅಂತ ರೂಮಿನ ಒಳಗೆ ಬಂದು ಟಿವಿ ಆಫ್ ಮಾಡಲು ಮಂಚದ ಹತ್ತಿರ ಹೋದಳು. ಗೀತಾಳ ಎದೆ ಜಲ್ಲೆಂದಿತು. ಕರೆಂಟ್ ಹೊಡೆದವಳಂತೆ ಹಾಗೆ ನಿಂತು ಬಿಟ್ಟಳು. ವಿಕ್ರಮ್ ಹುಟ್ಟಿದ್ದ ಪಂಚೆ ಅವನ ಒದ್ದಾಟಕ್ಕೆ ಪಕ್ಕಕ್ಕೆ ಸರಿದಿತ್ತು. ಆದರೆ ಅವನು ಸೋದರಳಿಯ, ಏನಾದರೂ ಅಂದುಕೊಂಡರೆ ಅಂತ ತುಸು ಭಯ ಆಯಿತು. ಹೇಗಾದರೂ ಅವನ ಪಂಚೆ ಸರಿ ಮಾಡಲೇಬೇಕು ಅಂತ ಲೋಟವನ್ನು ಟೇಬಲ್ ಮೇಲೆ ಇಟ್ಟು ಇನ್ನೂ ಹತ್ತಿರ ಹೋದಳು. ವಿಕ್ರಮ್ ನಿದ್ದೆಯಲ್ಲೇ ಕೊಸರಾಡಿ ಅಂಗಾತ ಮಲಗಿಬಿಟ್ಟ. ಅವಳ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿದೆ. ಮುಖ ಬೆವರುತ್ತಿದೆ. ಅವಳಿಗೆ ಮಂಚದ ಮೇಲೆ ಮಲಗಿರುವವನು ತನ್ನ ಸೋದರಳಿಯನ ತರಹ ಕಾಣುತ್ತಿರಲಿಲ್ಲ. ಯಾರೋ ಬೇರೆ ಗಂಡಸಿನ ಹಾಗೆ ಕಂಡ. ನೋಡೋ, ನಿನಗೆ ಹಾಲು ಕೊಡೋಣ ಅಂತ ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿ ನೀನು ಮಲಗಿದ ರೀತಿ ನೋಡಿ ನನ್ನ ಇಷ್ಟು ದಿನ ತಡೆದುಕೊಂಡಿದ್ದ ನನ್ನ ಉದ್ರೇಕ ಒಮ್ಮೆಲೆ ಜಾಸ್ತಿಯಾಗಿ ಬಿಟ್ಟಿತ್ತು. ಕಣ್ಣುಗಳಲ್ಲಿ ಗಾಬರಿ ಇತ್ತು. ಏನು ನಾನು ಅನುಭವಿಸುವ ಆಸೆ ಇಲ್ವೇನೋ ನಿಂಗೆ ಎಂದಳು. ವಿಕ್ರಮ್ ತೊದಲುತ್ತಾ, ಅತ್ತೆ, ನನಗೆ ಆಸೆ ಏನೋ ಇದೆ, ಆದರೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮುಗ್ಧವಾಗಿ ಹೇಳಿದನು. ಎಷ್ಟೋ ಸಿಕ್ಕಿರುವುದರಿಂದ ಅವಳು ಮದವೇರಿದ ಹೆಣ್ಣು ಆಗಿದ್ದಾಳೆ. ವಿಕ್ರಮ್ ಅವನ ಮುಖವನ್ನು ಚೆನ್ನಾಗಿ ಮುದ್ದಾಡಿ ಕೆನ್ನೆಗಳ ಮೇಲೆ ನಯವಾಗಿ ಕಡಿದು ಹಲ್ಲಿನ ಗುರುತು ಬರುವ ಹಾಗೆ ಮಾಡಿದ. ಗೀತಾ ಒಂದು ಚೂರು ಕೋಪಗೊಳ್ಳದೆ ಸುಮ್ಮನೆ ಮಜಾ ತಗೊಳ್ತಾ ಅವನು ಅವಳ ಮುಖ ಮುದ್ದಾಡಿ ಮುಲುಗಾಡುತ್ತಾ, ಲೋ ವಿಕ್ರಮ್, ಇಸ್ಕೋ, ಚೆನ್ನಾಗಿ ಇಸ್ಕೋ, ಎಲ್ಲ ಮಾಡಿಸ್ಕೊಂತೀನಿ, ಇಸ್ಕಾಡೋ ಅಂತ ಅವನ ಮುಖವನ್ನು ಒತ್ತಿಕೊಂಡಳು. ವಿಕ್ರಮ್ ಅವಳ ಹಿಟ್ಟನ್ನು ನಾದಿಸುವ ಹಾಗೆ ಇಸುಕಾಡಿದ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.